ಈಗ ನಾನು ಪರ್ಸನಲಿ ಬಿಲೀವ್ ಮಾಡೋದು ಯಾವುದೋ ನಾನು ಒಂದು ರೀಲ್ ಹಾಕ್ಬಿಟ್ಟೆ ಏನೋ ಒಂದು ಆಗ್ಬಿಟ್ಟು ಇದನ್ನ ನೋಡಿ ನನ್ಗೆ ಯಾರೋ ಡೈರೆಕ್ಟರ್ ಕರೀತಾರೆ, ಇದೆಲ್ಲ ಸುಳ್ಳು. ನಮ್ಮಲ್ಲಿ ಶಿವಣ್ಣ ಇದ್ದಾರೆ, ಅವ್ರ ಫಾಲೋವರ್ಸ್ನ ನೀವು ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ, ಅದೇ ನೀವು ಹೇಳ್ತಾ ಇರೋ 1 ಮಿಲಿಯನ್ 2 ಮಿಲಿಯನ್ ಆ ಕ್ಯಾಟಗರಿ ಫಾಲೋವರ್ಸ್ ನೋಡಿ, ನೀವು ಯಾರನ್ನ ಪ್ರಿಫರ್ ಮಾಡ್ತೀರಾ? ಈಗ ನಾನು ಯಾವುದೋ ರೀಲ್ಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ನಾನು ಖಂಡಿತವಾಗ್ಲೂ ಬಂದಿಲ್ಲ. ಎವ್ರಿ ಆಕ್ಟರ್ಸ್, ಎವ್ರಿ ಡೈರೆಕ್ಟರ್, ಎವ್ರಿ ಪ್ರೊಡ್ಯೂಸರ್ ಒಂದು ಸಮಸ್ಯೆ ಇದೆ, ಏನಂತ ಥಿಯೇಟರ್ ಬರಲ್ಲ ಜನಗಳು. ಬಟ್ ದಿಸ್ ಇಸ್ ದ ಕ್ವೆಶ್ಚನ್. ಸೊ ಫಸ್ಟ್ ಆಫ್ ಆಲ್ ಥಿಯೇಟರಿಗೆ ಬರಲ್ಲ, ಇಟ್ಸ್ ಅ ವೆರಿ ರಾಂಗ್ ಅಸಂಪ್ಷನ್. ಜನಗಳು ಥಿಯೇಟರಿಗೆ ಬರ್ತಾ ಇದಾರೆ, ಬರ್ಸ್ಕೊಳ್ಳೋ ರೀತಿ ಯಾರಿಗೂ ಸಿಗ್ತಿಲ್ಲ. ಇವಾಗ ನನ್ನ ಸಿನಿಮಾ ಪ್ರಮೋಷನ್ ಆಗ್ದಿರೆ ಜನಕ್ಕೆ ಹೇಗ್ ಗೊತ್ತಾಗುತ್ತೆ ಸಿನಿಮಾ ಬಂದಿದೆ ಅಂತ? ನಾನ್ ಜನಕ್ಕೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಒನ್ ಮೋರ್ ಥಿಂಗ್, ಕಂಟೆಂಟ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ನೀವೇನೋ ಮಾಡ್ಬಿಟ್ಟಿದೀವಿ, ನಾವೆಲ್ಲಾ ತರ ಪ್ರಮೋಷನ್ ಮಾಡಿದೀವಿ, ಎಲ್ಲಾ ಕಡೆ ಓಡಾಡಿದ್ವಿ, ಸಿನಿಮಾ ಓಡ್ತಾರೆ ಅಂದ್ರೆ ಮೇ ಬಿ ಕಂಟೆಂಟ್ ಲ್ಯಾಕ್ ಇದೆ. ಸ್ವಲ್ಪ ನಗ್ರಿ ಮೇಡಮ್. ಇಲ್ಲ, ನೀವು ಸೀರಿಯಸ್ ವಿಷಯ ಕೇಳಿದಾಗ ಸೀರಿಯಸ್ ಆಗಿ. ನನ್ನ ಜರ್ನಿ ಶುರುವಾಗಿದ್ದು ಸಿನಿಮಾಗ್ ಬರ್ಬೇಕು ಅಂತ ಏನಿರ್ಲಿಲ್ಲ. ಮಾಡ್ಲಿಂಗ್ ಹಾಗೆ ಆಡ್ಸ್ ನ ಮಾಡ್ತಾ ಇದ್ದೋಳು ನಾನು. ಸೊ ಅದಾದ್ಮೇಲೆ ಎಲ್ಲರ ಲೈಫ್ ಸೆಟ್ಲ್ ಆಗ್ಬೇಕು ಅಂತಾರಲ್ಲ, ನಾನು ಕೂಡ ಎಜುಕೇಶನ್ ಮುಗಿಸಿ ಇನ್ಫೋಸಿಸ್ ಹೋಗಿ ಕೆಲಸ ಮಾಡ್ದಂತ ಹುಡುಗಿ. ಸೊ ಅಲ್ಲಿಂದ ಡೈರೆಕ್ಟ್ ಬಂದಿದೆ ಸಿನಿಮಾಗೆ. ತುಂಬಾ ಅಚಾನಕ್ ಆಗಿ ನಾನು ಸಿನಿಮಾ ಫೀಲ್ಡ್ಗೆ ಬಂದೆ ಅಂಡ್ ತುಂಬಾ ಖುಷಿ ಪಡ್ತಾ ಇದ್ದೀನಿ, ಇವತ್ತು ಹೆಮ್ಮೆ ಪಡ್ತಾ ಇದ್ದೀನಿ ಈ ಸಿನಿಮಾ, ಈ ಫೀಲ್ಡ್ ನ ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ಹೇಗೆ ಅದು ಅಚಾನಕ್ ಆಗಿ? ಥ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓನ್ಲಿ. ಯಾಕಂದ್ರೆ ನನ್ ಮುಂಚೆ ಮಾಡ್ಲಿಂಗು ಈ ಆಡ್ಸ್ ಮಾಡ್ತಿರೋದ್ರಿಂದ ಎಲ್ಲೋ ಯಾರೋ ಒಂದು ಡಿರೆಕ್ಟರ್ ನನ್ನ ನೋಡಿ ಈ ತರ ಸಿನಿಮಾ ಮಾಡ್ತಿರೋದು. ಮೊದಲನೇ ಮಾತು ನಾನು ಅವ್ನು ಹೇಳಿದ್ದು ಒಂದೇ, ಸರ್ ನಾನಂತೂ ಆಕ್ಟಿಂಗ್ ಕಲ್ತಿಲ್ಲ, ನಾನು ಮಾಡ್ಲಿಂಗು ನೀವು ಬೇಕಾದ್ರೆ ಒಂದು ಫೋಟೋ ಶೂಟಿಗೆ ಪೋಸ್ ಮಾಡಿ ಅದ್ರ ಬಗ್ಗೆ ನನಗೆ ಗೊತ್ತು, ಬಿಟ್ಟು ಆಕ್ಟಿಂಗ್ ಬಗ್ಗೆ ನನಗೆ ಝೀರೋ ನಾಲೆಜ್ ಇದೆ. ಸೊ ಸಿನಿಮಾನ ನೀವು ನನ್ನನ್ನು ತಗೊಳ್ತೀರ ಪ್ಲೀಸ್ ಯೋಚನೆ ಮಾಡಿ ಅಂತ ಅಂದೆ. ಇಲ್ಲ, ನಾವು ಎಲ್ಲ ಒಂದು ಡೆಬ್ಯೂ ಮಾಡ್ತಾ ಇರೋದು ಆಸ್ ಎ ಡಿರೆಕ್ಟರ್, ನಂದು ಇದೊಂದು ಹೊಸ ಸಿನಿಮಾ. ಸೊ ನಾವು ಎಲ್ಲ 1 ಮಂತ್ ಒಂದು ಟ್ರೈನಿಂಗ್ ಅಂತ ಮಾಡ್ತಾ ಇದೀವಿ. ಇಫ್ ಯು ಆರ್ ಓಪನ್ ಟು ಲರ್ನಿಂಗ್, ನಾನ್ ನಿಮ್ಗೆ ನೀವು ಬಂದು ಮಾಡ್ಬೋದು ಅಂದ್ರೆ ಓಕೆ. ಬಿಕಾಸ್ ನಾನು ಯಾವ್ದೇ ಒಂದು ವಿಷಯ, ಯಾವ್ದೇ ಒಂದು ಫೀಲ್ಡ್ ಆಗ್ಲಿ ಕಲಿಯುವಂತದ್ದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ 1 ಮಂತ್ ಒಬ್ರು ಥಿಯೇಟರ್ ಆರ್ಟಿಸ್ಟ್ ಕೈಲಿ ನನಗೆ ಆಕ್ಟಿಂಗ್ ಅನ್ನ, ಆ ಸಿನಿಮಾಗೆ ಏನೇನ್ ಬೇಕಾಗಿತ್ತು ಎಲ್ಲ ಹೇಳ್ಕೊಟ್ಟು ನಮ್ಗೆ ಬಂದಂತ ಸಿನಿಮಾನೇ ಸದ್ದು. ಸೊ ಸದ್ದು ಮೂಲಕ ಇವಾಗ ಸದ್ದು ಮಾಡಕ್ಕೆ ಶುರು ಮಾಡ್ತಾ ಇದೀನಿ. ಬಟ್ ನಿಮ್ಗೆ ಅನ್ಸುತ್ತಾ ಇತ್ತೀಚಿನ ಕಾಲದಲ್ಲಿ ಅಂತಹ ಒಬ್ಬ ನಿರ್ಮಾಪಕ ಅಥವಾ ನಿರ್ದೇಶಕ ಸಿಗ್ತಾರೆ ಅಂತ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನಾನ್ ಬಂದಾಗ ಅವ್ರಿಗೆ ಇದೇ ತರ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಬೇಕು ಅಂತ ಅವ್ರು ಮೋಲ್ಡ್ ಮಾಡ್ಕೊಳ್ತಾ ಇದ್ರು. ಬಟ್ ಇವಾಗ ಎಲ್ಲರೂ ನಾವ್ ಹೇಗೆ ಇನ್ಸ್ಟಂಟ್ ರೆಡಿಮೇಡ್ ಅಂತ ಹೇಗೆ ನಾವೆಲ್ಲರೂ, ಟೈಮ್ ಇಲ್ಲ ಯಾರಿಗೂ ಇಲ್ಲಿ. ಸೊ ಹಾಗಾಗಿ ಯಾರು ಆಲ್ರೆಡಿ ಪ್ರೆಪ್ ಆಗಿರ್ತಾರೆ, ಯಾರು ಆಲ್ರೆಡಿ ನಮ್ಗೆ ಇದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ, ಅವ್ರು ಬಂದಿರ್ತಾರೆ. ಸೊ ಅವ್ರಿಗೆ ಅವಕಾಶಗಳು ಜಾಸ್ತಿ ಇದೆ. ಫ್ರಮ್ ದಿ ಸ್ಕ್ರಾಚ್ ಇವಾಗ ನನಗೆ ಆಸ್ ಅನ್ ಆರ್ಟಿಸ್ಟ್ ಐ ಶುಡ್ ನೋ ಸರ್ಟನ್ ಕ್ಯಾಮ್ರಾ ಆಂಗಲ್ಸ್, ಎಲ್ಲಿ ನನ್ನ ಪ್ರೊಫೈಲ್ ಎಲ್ಲಿ ಚೆನ್ನಾಗಿ ಕಾಣಿಸುತ್ತೆ, ನಾನು ಹೇಗೆ ಕ್ಯಾಮ್ರಾ ಮುಂದೆ ಇರಬೇಕು, ಬೇಸಿಕ್ ನಾಲೆಜ್ ಇದೆಲ್ಲಾನು. ಅಂಡ್ ಆರ್ಟಿಸ್ಟ್ ಅಂತ ಬಂದಾಗ ನಮ್ಗೆ ಎಮೋಷನ್ಸ್, ಯಾವ್ಯಾವ ಸೀನ್ ಅಲ್ಲಿ ಯಾವ್ಯಾವ ಎಮೋಷನ್ಸ್ ಕ್ಯಾರಿ ಮಾಡ್ಬೇಕು, ಒಂದು ಕಂಟಿನ್ಯೂಟಿ ನೋಡ್ಕೊಳ್ಬೇಕು, ಇದೆಲ್ಲ ಒಂಥರ ಕಾಮನ್ ಸೆನ್ಸ್ ಇದ್ದಂಗೆ ನಮ್ ಈ ಫೀಲ್ಡ್ ಬಂದಾಗ. ಇದನ್ನೆಲ್ಲ ಫ್ರಮ್ ದಿ ಸ್ಕ್ರಾಚ್ ಹೇಳ್ಕೊಡೋ ಅಂತ ಪೇಷನ್ಸ್ ಸದ್ಯಕ್ಕೆ ಯಾರಿಗೂ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಬಿಕಾಸ್ ಅಟ್ ಲೀಸ್ಟ್ ಈ ಒಂದು ನಾಲೆಜ್ ಇದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ ತುಂಬಾ ಕಾಂಪಿಟೇಟಿವ್ ವರ್ಡ್ ಇದು. ಎಷ್ಟೋ ಜನ ನಮ್ಗೆ ನೋಡ್ತೀವಿ, ಎಷ್ಟೋ ಜನ ಆರ್ಟಿಸ್ಟ್ ಗಳಿದ್ದಾರೆ, ಎಷ್ಟೋ ಜನ ಡೈರೆಕ್ಟರ್ಸ್ ಇದಾರೆ. ಮೇ ಬಿ ಫೀಲ್ಡ್ ದೊಡ್ಡದಾಗಿರ್ಬೋದು, ಚಿಕ್ಕದಾಗಿರ್ಬೋದು, ಶಾರ್ಟ್ ಫಿಲ್ಮ್ಸ್ ಆಗಿರ್ಬೋದು, ಸಿಲ್ವರ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು, ಕಾಂಪಿಟೇಷನ್ ತುಂಬಾ ಹೆಚ್ಚಾಗಿದೆ. ಸೊ ಹಾಗಾಗಿ ಟೈಮ್ ಕಮ್ಮಿ ಇರೋದ್ರಿಂದ ಪೀಪಲ್ ವಿಲ್ ಚೂಸ್ ಸಮಥಿಂಗ್ ವಿಚ್ ಇಸ್ ಇನ್ಸ್ಟೆಂಟ್. ಈಗ ನಾನ್ ಪರ್ಸನಲಿ ಬಿಲೀವ್ ಮಾಡೋದು ಯಾವುದೋ ನಾನು ಒಂದು ರೀಲ್ ಹಾಕ್ಬಿಟ್ಟೆ ಏನೋ ಒಂದು ಆಗ್ಬಿಟ್ಟು ಇದನ್ನ ನೋಡಿ ನನ್ಗೆ ಯಾರೋ ಡೈರೆಕ್ಟರ್ ಕರೀತಾರೆ, ಇದೆಲ್ಲ ಸುಳ್ಳು. ಸೊ ನಾನ್ ಪರ್ಸನಲಿ ಬಿಲೀವ್ ಮಾಡೋದು, ಇವಾಗ ನಾವ್ ಎಷ್ಟೋ ಸಿನಿಮಾಗೆ ನಾನು ಇಷ್ಟು ಸಿನಿಮಾ ಮಾಡಿದ್ರು ಈ ಕ್ಯಾರೆಕ್ಟರ್ಗೆ ನಾನು ಸೂಟ್ ಆಗ್ತೀನ ಅಂತ ನಮ್ಗೆ ಅಲ್ಲೊಂದು ಸ್ಕ್ರೀನ್ ಟೆಸ್ಟ್ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ, ಯಾವ್ದೇ ತರ ಸಿನಿಮಾ ಆಗ್ಲಿ. ಸೊ ನೀವು ಇವಾಗ ನಾನ್ ಮಾಡಿ ಯಾವ್ದೋ ಒಂದು ರೀಲ್ ನೋಡ್ಕೊಂಡು ಯಾವ್ದೋ ಒಂದು ಮಿಮಿಕ್ ಮಾಡ್ಕೊಂಡು ಯಾವ್ದೊಬ್ರು ಆರ್ಟಿಸ್ಟ್ ನ ಮಿಮಿಕ್ ಮಾಡೋದಕ್ಕಿಂತ ನಿನ್ನ ಪರ್ಸನಲ್ ಟ್ಯಾಲೆಂಟ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಅದು ಇತ್ತು ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಕರ್ದೇ ಕರೀತಾರೆ. 1 ಮಿಲಿಯನ್ 2 ಮಿಲಿಯನ್ ವ್ಯೂಸ್ ಹೋಗಿರುತ್ತೆ. ಸೊ ಅವರು ಸಿನಿಮಾಗೆ ಅಥವಾ ಸೀರಿಯಲ್ಗೆ ಬಂದ್ರೆ ಹಿಟ್ ಆಗಲ್ವಾ? ಸರ್, ಈಗ ಇದೇ ವಿಷಯ, ಈಗ ನಾನು ಅನ್ನೋದು ನಮ್ಮಲ್ಲಿ ಶಿವಣ್ಣ ಇದ್ದಾರೆ, ಅವ್ರ ಫಾಲೋವರ್ಸ್ ನ ನೀವು ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ, ಅದೇ ನೀವು ಹೇಳ್ತಾ ಇರೋ 1 ಮಿಲಿಯನ್ 2 ಮಿಲಿಯನ್ ಆ ಕ್ಯಾಟಗರಿ ಫಾಲೋವರ್ಸ್ ನೋಡಿ, ನೀವು ಯಾರನ್ನ ಪ್ರಿಫರ್ ಮಾಡ್ತೀರಾ? ವೈ ಇಸ್ ದಟ್? ಯಾಕಂದ್ರೆ ಇಟ್ ಡಿಪೆಂಡ್ಸ್. ಅಂದ್ರೆ ನಾನು ಅನ್ನೋದು ನಿಮ್ಗೆ ಈ ವ್ಯೂಸ್ ಮಾತ್ರ ಹೇಗೆ ಹೋಗುತ್ತೆ ಅಂತ ಮೈ ಕ್ವೆಶ್ಚನ್ ಇಸ್. ದಟ್ ಇಸ್ ವಾಟ್. ಇವಾಗ ನೀವು ಈಗ ಐ ಡೋಂಟ್ ವಾಂಟ್ ಟು ಟೇಕ್ ನೇಮ್ಸ್, ದೇರ್ ಆರ್ ಸರ್ಟನ್ ಪೀಪಲ್ ಹೂ ಸಿಟ್ ಅಂಡ್ ಟಾಕ್ ಶಿಟ್. ಅದನ್ನ ಜನ ಅಷ್ಟೊಂದು ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗುತ್ತೆ. ಅದನ್ನ ನೋಡಿದ್ರೆ ಅದೇ ಯಾರೋ ಒಬ್ರು ಏನೋ ಪ್ರವಚನ ಹೇಳಿದ್ರೆ ಕೇಳ್ತಾರ? ಇಲ್ಲ. ಆಮೇಲೆ ಜನಕ್ಕೆ ಏನ ಹೇಳಿದ್ರು ಏನೋ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಬೇಕು, ಏನೋ ಈ ತರ ಮಾಡೋದು ತುಂಬಾ ಇನೋವೇಟಿವ್ ಅಂತ ಮಾಡಕ್ ಹೋಗಿ ಅದನ್ನ ಪ್ಲಾಟ್ಫಾರ್ಮ್ನೇ ಹಾಳು ಮಾಡ್ಬಿಟ್ಟಿದ್ದಾರೆ. ಸೊ ನೀವು ನೇರವಾಗಿ ಅವ್ರಿಗೆ ಹೇಳ್ತೀರಾ ನೀವೆಲ್ಲ ಆಕ್ಟ್ರೆಸ್ ಅಲ್ಲ?
ದ ಆಕ್ಟರ್ಸ್ ಅನ್ನೋದಕ್ಕೆ ನಾನು ಅನ್ನೋದು ಜಸ್ಟ್ ಬಿಕಾಸ್ ನೀವು ಅದನ್ನ ಮಾಡ್ತಾ ಇದ್ದೀರ ಅಂದ ತಕ್ಷಣ ಆಕ್ಟರ್ ಆಗೋದಿಲ್ಲ. ಈಗ ನಾನು ಹೇಳ್ದಂಗೆ ನಾನು ಫ್ರಮ್ ಬೇಸಿಕಲಿ ನಾನು ಮುಂಚೆ ಹೇಳಿದ್ದು ಅದೇ, ನಾನು ಆರ್ಟಿಸ್ಟ್ ಅಲ್ಲ, ನನ್ಗೆ ಇದೇನು ನಾನು ಕಲ್ತಿಲ್ಲ. ಸೊ ನನ್ಗೆ ಕಲಿಯುವಂತ ಆಸಕ್ತಿ ಇದೆ. ಸೊ ಅದನ್ನ ನಾನು ಕಲ್ತು ಮೇಲೆ ನಾನು ಇಲ್ಲಿ ಬಂದಿದ್ದು. ಈಗ ನಾನು ಯಾವ್ದೋ ರೀಲ್ಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ನಾನು ಖಂಡಿತವಾಗ್ಲೂ ಬಂದಿಲ್ಲ. ಸೊ ಐ ಆಲ್ಸೋ ಬಿಲೀವ್ ದಟ್ ಯಾರೇ ಏನೇ ಮಾಡ್ತಾ ಇರ್ಲಿ, ನೋಬಡಿ ಇಸ್ ಲೈಕ್ ಆ ತರ ಆರ್ಟಿಸ್ಟ್ ಅನ್ನಂತ ಈಸಿಯಾಗಿ ನೇಮ್ ಸಿಗೋದಿಲ್ಲ. ಅದ್ರ ಹಿಂದೆ ಇಷ್ಟು ಹಾರ್ಡ್ ವರ್ಕ್ ಇದೆ, ಆಮೇಲೆ ಇಷ್ಟು ನಾಲೆಜ್ ಇದೆ. ಅಂಡ್ ದೇರ್ ಆರ್ PhDs, ಇಷ್ಟೊಂದು ಕೋರ್ಸಸ್ ಗಳಿದೆ ಇವಾಗೆಲ್ಲಾನು, ಅದನ್ನೆಲ್ಲ ಮಾಡಿದಾರೆ. ಸೊ ಅವ್ರಿಗೆ ಬೆಲೆನೇ ಇಲ್ವಾ? ಸೊ ನೀವು ಇವಾಗ PhD ಕೋರ್ಸಸ್ ಏನನ್ನ ಮಾಡುವಂತ ಪ್ರಯತ್ನ ಪಡ್ತಿದ್ದೀರಾ? ಸೊ ಇವಾಗ ಆಸ್ ಆಫ್ ನೌ ನಾನು ಅಕಾಡೆಮಿ ಮೆಂಬರ್ ಆಗಿರೋದ್ರಿಂದ ಅಂಡ್ ಸಿನಿಮಾಗಳು ಹೋಗ್ತಾ ಇರೋದ್ರಿಂದ ಐ ಆಮ್ ಥಿಂಕಿಂಗ್ ಆಫ್ ಗೋಯಿಂಗ್ ಫಾರ್ ಅನ್ ಹೈಯರ್ ಇದು, ಅಂಡ್ ಥಿಂಕಿಂಗ್ ಆಫ್ ಅಟೆಂಡಿಂಗ್ ಆಲ್ ದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಸ್ ಎಲ್ಲ ಆಗ್ಲಿ, ಬಿಕಾಸ್ ನೋಡಿ ಕಲಿಯೋದ್ರಿಂದನೂ ತುಂಬಾ ಜಾಸ್ತಿ ಇದೆ. ಐ ಆಮ್ ಪ್ಲಾನಿಂಗ್ ಇನ್ ದಟ್ ಡೈರೆಕ್ಷನ್. ಸ್ವಲ್ಪ ನಗ್ರಿ ಮೇಡಮ್. ಇಲ್ಲ, ನೀವು ಸೀರಿಯಸ್ ವಿಷಯ ಕೇಳಿದಾಗ ಸೀರಿಯಸ್ ಆಗಿ. ಜೀವನದಲ್ಲಿ ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಬಿಟ್ಟು ಬೇರೆ ಏನೇನ್ ಮಾಡ್ತೀವಿ? ಅಪಾರ್ಟ್ ಫ್ರಮ್ ಆಕ್ಟಿಂಗ್ ಅಂತ ಅಂದ್ರೆ ಟ್ರಾವೆಲ್ ಮಾಡ್ತೀನಿ. ಐ ಲವ್ ಟು ಟ್ರಾವೆಲ್. ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆಯವರು ಸ್ಕೂಲಲ್ಲಿ ಎಲ್ಲೂ ನನಗೆ ಟ್ರಿಪ್ ಕಳಿಸ್ತಿರ್ಲಿಲ್ಲ. ನೀನ್ ಇಂಥ ಜಾಗಕ್ಕೆ ಹೋಗ್ಬೇಕಾ, ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಆಸ್ ಆಫ್ ನೌ ನಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಐ ಆಮ್ ಟ್ರೈಂಗ್ ಟು ಟ್ರಾವೆಲ್ ಎವ್ರಿವೇರ್, ಅದು ಸೋಲೋ ಆಗಿ. ಸೊ ಇದೇ ಮೇನ್ ಹಾಬಿಯಾಗಿ ಇಟ್ಕೊಂಡಿರೋದು. ಎವ್ರಿ ಆಕ್ಟರ್ಸ್, ಎವ್ರಿ ಡೈರೆಕ್ಟರ್, ಎವ್ರಿ ಪ್ರೊಡ್ಯೂಸರ್ ಒಂದು ಸಮಸ್ಯೆ ಇದೆ, ಏನಂತ? ಥಿಯೇಟರ್ ಬರಲ್ಲ ಜನಗಳು ಅಂತ. ಬಟ್ ದಿಸ್ ಇಸ್ ದ ಕ್ವೆಶ್ಚನ್. ಸೊ ಫಸ್ಟ್ ಆಫ್ ಆಲ್ ಥಿಯೇಟರಿಗೆ ಬರಲ್ಲ, ಇಟ್ಸ್ ಅ ವೆರಿ ರಾಂಗ್ ಅಸಂಪ್ಷನ್. ಜನಗಳು ಥಿಯೇಟರಿಗೆ ಬರ್ತಾ ಇದಾರೆ, ಬರ್ಸ್ಕೊಳ್ಳೋ ರೀತಿ ಯಾರಿಗೂ ಸಿಗ್ತಿಲ್ಲ. ಇವಾಗ ನನ್ನ ಸಿನಿಮಾ ಪ್ರಮೋಷನ್ ಆಗ್ದಿರೆ ಜನಕ್ಕೆ ಹೇಗ್ ಗೊತ್ತಾಗುತ್ತೆ ಸಿನಿಮಾ ಬಂದಿದೆ ಅಂತ? ನಾನ್ ಜನಕ್ಕೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಸೊ ದಟ್ಸ್ ಅವರ್ ಡ್ಯೂಟಿ ಟು ಪ್ರಮೋಟ್ ಅವರ್ ಸಿನಿಮಾ. ಅದು ಎಲ್ಲೋ ಕೊರತೆ ಆಗ್ತಾ ಇದೆ. ಅಂಡ್ ತುಂಬಾ ದೊಡ್ಡ ದೊಡ್ಡ ಪ್ರೊಡಕ್ಷನ್ಸ್ ಅಲ್ಲಾಗ್ಲಿ ಅದೆಲ್ಲ ತುಂಬಾ ಹೈ ಬಜೆಟ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಪ್ರಮೋಷನ್ ಆಗುತ್ತೆ. ಸೊ ಹಾಗಾಗಿ ಸಿನಿಮಾಗಳು ಬರ್ತಾ ಇದಾರೆ. ಸೊ ಎಲ್ಲೋ ಚಿಕ್ಕ ಪುಟ್ಟ ಪ್ರೊಡಕ್ಷನ್ ಹೌಸ್ಗಳಲ್ಲಿ ಇದು ಕೊರತೆ ಇದೆ. ಸೊ ಐ ಥಿಂಕ್ ಅವ್ರುಗಳೇ ಜಾಸ್ತಿ ಇದನ್ನ ಮಾತಾಡ್ತಿರೋದು ಅನ್ಸುತ್ತೆ. ಬಟ್ ಇಲ್ಲ ಅಂದ್ರು, ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ಕಂಟೆಂಟ್ ಇಸ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್. ನೀವೇನೋ ಮಾಡ್ಬಿಟ್ಟಿದೀವಿ, ನಾವೆಲ್ಲಾ ತರ ಪ್ರಮೋಷನ್ ಮಾಡಿದೀವಿ, ಎಲ್ಲಾ ಕಡೆ ಓಡಾಡಿದ್ವಿ, ಸಿನಿಮಾ ಓಡ್ತಾ ಅಂದ್ರೆ ಮೇ ಬಿ ಕಂಟೆಂಟ್ ಲ್ಯಾಕ್ ಇದೆ. ಅದು ನಾವು ಸೆಲೆಕ್ಟ್ ಮಾಡೋ ಟೈಮಲ್ಲಿ ಗೊತ್ತಾಗೋದಿಲ್ವಾ? ಎಲ್ಲ ನಾನು ಹೇಳಿದ ನನಗೆ ಎಲ್ಲಾ ಸಿನಿಮಾನು ನನ್ಗೆ ಇಷ್ಟನೇ. ನಾನು ಇದು ಈ ಸಿನಿಮಾ ಇದನ್ನ ಮಾಡ್ತಾ ಇದೀನಿ, ಮೇ ಬಿ ಈ ಕಂಟೆಂಟ್ ಮೇಲೆ ಸಿನಿಮಾ ಓಡುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ನಾನು ಐ ಡೋಂಟ್ ಬಿಲೀವ್ ಇನ್ ಎನಿ ಗಿಮಿಕ್ಸ್. ನಾನ್ ಇರೋದೇ ಹೀಗೆ, ನನ್ಗೆ ಹಿಂಗ್ ಅನ್ಸ್ತಾ ಇದೆ, ದಿಸ್ ಇಸ್ ವಾಟ್ ಐ ಆಮ್. ನಾನು ತುಂಬಾ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಐ ಲೈಕ್ ಇಟ್ ಪರ್ಸನಲಿ. ಇಂಥ ಚೀಪ್ ಪ್ರಮೋಷನ್ ಮಾಡ್ಬಿಡಪ್ಪ ಅಂತ ಹೀರೋಗೆ ಹೇಳಿದ್ರಿ. ಅದು ನಿಮ್ಮ ಕೆರಿಯರ್ ಮೇಲೆ ಎಫೆಕ್ಟ್ ಆಗಲ್ವಾ? ಐ ಡೋಂಟ್ ನೋ. ನಾನು ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ದಟ್ ಈಸ್ ಹೌ ಐ ರಿಯಾಕ್ಟೆಡ್. ನನ್ಗೆ ಅದ್ ನೋಡ್ತಾ ಇದ್ರೆ ಐ ರಿಯಲಿ ಡೋಂಟ್ ನೋ ಆ ಮನುಷ್ಯಂಗೆ ನಿಜವಾಗ್ಲೂ ದೆವ್ವ ಬಂತ. ಐ ರಿಯಲಿ ಡೋಂಟ್ ನೋ ನನ್ನ ಸಿನಿಮಾ ನೋಡಿ ಹಿಂಗಾಯ್ತಾ. ಅದು ನನಗೆ ಅದು ನೆಗೆಟಿವ್ ಆಗ್ಬೋದು, ಪಾಸಿಟಿವ್ ಆಗ್ಬೋದು. ಬಟ್ ಆ ವ್ಯಕ್ತಿ ನಾನು ಕೇಳ್ದೆ, ಐ ಯು ಹಿಯರ್ ಟು ಆಕ್ಟ್ ಅವ್ರ ಏನು? ಇಲ್ಲ ಮೇಡಮ್, ನಂಗೆ ನಿಜವಾಗ್ಲೂ ದೆವ್ವ ಬಂತು. ಹೌದಾ, ಓಕೆ. ಸಿ ಐ ಕಾಂಟ್ ಅವ್ರಿಗೆ ನಾನು ಅಪೋಸ್ ಮಾಡೋದಕ್ಕೆ ಆಗಲ್ಲ. ದಟ್ ಈಸ್ ಹಿಸ್ ಚಾಯ್ಸ್. ನೀವು ಕೇಳಿಲ್ವಾ ದೆವ್ವ ಯಾಕೆ ಜನಗಳಿದ್ದಾಗ ಮಾತ್ರ ಬರುತ್ತೆ, ಮನೆ ಒಳಗಿದ್ದಾಗ ಬರಲ್ಲ? ನಾನು ಅನ್ನೋದು, ನನ್ಗೆ ಪರ್ಸನಲಿ ಆ ತರ ಪ್ರಮೋಷನ್ ಏನೋ ಮಾಡ್ಬೇಕು, ಈಗ ಹಿಂಗ್ ಮಾಡಿದ್ರೇನೆ ಜನ ಸಿನಿಮಾಗ್ ಬರ್ತಾರೆ, ಅದೆಲ್ಲ ಸುಳ್ಳು. ನಾನು ಏನೋ ಒಂದ್ ಇಲ್ಲೇನೋ ನೆಗೆಟಿವ್ ಮಾಡ್ಬಿಡ್ತೀವಿ, ಅದನ್ನ ನೋಡಿ ಬರ್ತಾರೆ ಅನ್ನೋ ಕಾನ್ಸೆಪ್ಟ್ ಖಂಡಿತವಾಗ್ಲೂ ಸುಳ್ಳು. ಅದು ಸಿನಿಮಾ ಚೆನ್ನಾಗಿತ್ತು, ನಾನ್ ಸಿನಿಮಾ ಹಿಂಗ್ ಬಂದಿದೆ ಅಂತ ನಾವ್ ಎಷ್ಟು ಮಟ್ಟಿಗೆ ಮುಟ್ಟಿಸ್ಬೇಕೋ ಅದು ಇದ್ರೆ ಖಂಡಿತವಾಗ್ಲೂ ಜನ ಬಂದೇ ಬರ್ತಾರೆ. ಹೆಡ್ಲೈನ್ ಏನಿತ್ತು, ಮೂವಿ ನೇಮ್ ಇತ್ತು ಫಸ್ಟ್ ನೈಟ್ ವಿತ್ ದೆವ್ವ ಅಲ್ವಾ? ಸೊ ಅದು ನಿಮ್ಗೆ ಮುಜುಗರ ತಂದ್ಕೊಟ್ಟಿತ್ತ? ಸೊ ಎಲ್ಲಾರು ಅದನ್ನೇ ಕೇಳೋದು, ಫಸ್ಟ್ ನೈಟ್ ವಿತ್ ದೆವ್ವ ಅಂತಂದ್ರೆ ವೈ ಯು ಪೀಪಲ್ ಆರ್ ಥಿಂಕಿಂಗ್ ಯಾಕೆ ಮುಜುಗರ ಕೊಡ್ಬೇಕು? ನೀವು ಅದನ್ನ ತುಂಬಾ ಡಿಫ್ರೆಂಟ್ ಆಗು ತಗೋಲ್ಲ. ಒಂದು ರಾತ್ರಿ ದೆವ್ವದ ಜೊತೆಗೆ. ಸೊ ಅಂಡ್ ಫಸ್ಟ್ ನೈಟ್ ಅಂದ್ರೆ ನೀವು ಬರೀ ಫಸ್ಟ್ ನೈಟ್ ಅನ್ನೋದು ವೈ ಇಟ್ ಇಸ್ ಓನ್ಲಿ ರೊಮ್ಯಾಂಟಿಕ್. ವೈ ಕಾಂಟ್ ಯು ಥಿಂಕ್ ಔಟ್ ಇಸ್ ಒನ್ ನೈಟ್? ಅದು ಅಷ್ಟೇ, ಮೊದಲನೇ ರಾತ್ರಿ ಅಷ್ಟೇ. ಅದನ್ನ ಆತರ ಯಾಕೆ ಜನ ಥಿಂಕ್ ಮಾಡ್ಲಿಲ್ಲ? ಒಂದು ರಾತ್ರಿ ಅದು ಬೇರೆ, ಮೊದಲನೇ ರಾತ್ರಿ ಬೇರೆ. ಡಿಫ್ರೆಂಟ್. ಹೌದು, ಫಸ್ಟ್ ನೈಟ್ ಅಂತ ಬಂದ ತಕ್ಷಣ ವೈ ಇಟ್ ಇಸ್ ಓನ್ಲಿ ಅಬೌಟ್ ರೊಮ್ಯಾನ್ಸ್. ದಟ್ ಈಸ್ ಯೋರ್ ಥಿಂಕಿಂಗ್, ದಟ್ ಈಸ್ ಯೋರ್ ಒಪಿನಿಯನ್. ಐ ಕಾಂಟ್ ಚೇಂಜ್ ದಟ್ ಒಪಿನಿಯನ್. ಐ ಆಮ್ ಫೈನ್ ವಿತ್ ದಟ್. ನೀವ್ ಏನ್ ಬೇಕಾದ್ರೂ ಯೋಚನೆ ಮಾಡಿ. ನನ್ ಸಿನಿಮಾ ಟೈಟಲ್ ಇರೋದು ಅದು. ದೆವ್ವದ ಜೊತೆ ರಾತ್ರಿ ಒಂದು ದಿನ, ಇದು ವಿಲ್ ಇಟ್ ಸೌಂಡ್ ಆಕ್ವರ್ಡ್? ನೋ, ದಟ್ ಈಸ್ ವೈ ಇಟ್ ಇಸ್ ಲೈಕ್ ಫಸ್ಟ್ ನೈಟ್ ವಿತ್ ದೆವ್ವ ಅಂತ ಇಟ್ ಇಸ್ ಅ ಕ್ಯಾಚಿ ಪೋಸ್ಟರ್. ಫಸ್ಟ್ ನೈಟ್ ವಿತ್ ದೆವ್ವ ಅಂತಂದ್ರೆ ಅದು ರೊಮ್ಯಾಂಟಿಕ್ ಇದೆಯೋ ಇಲ್ವೋ ನೀವು ಸಿನಿಮಾಗ್ ಬಂದ್ ನೋಡ್ಬೇಕು. ಅದಕ್ಕೋಸ್ಕರ ಆ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಕ್ಕೋಸ್ಕರ ಆ ಟೈಟಲ್ ಇಟ್ಟಿರೋದು. ಆ ಒಂದು ರೀಸನ್. ಅಂಡ್ ಯು ನೋ, ಪ್ರಥಮ್ ಅವರು ನಿಮ್ಗೆ ಪ್ರಮೋಷನ್ಸ್ ಅಲ್ಲಾಗ್ಲಿ ಏನೇ ಆಗ್ಲಿ ಎತ್ತಿದ ಕೈ ಅವರು. ಅಂಡ್ ಸೊ ಹಾಗಾಗಿ ಸಿನಿಮಾನ ಅಟ್ರಾಕ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಜನ ಇನ್ನೇನೋ ನೋಡ್ತಾ ಇದ್ರೆ ಏನಿದು ಅಂತ ತಿರುಗಿ ನೋಡೋದಕ್ಕೆ ಅದೊಂದು ಪೋಸ್ಟರ್. ಪ್ರಥಮ್ ಅವ್ರು ಇದ್ದಿದ್ದರಿಂದ ಅಡ್ವಾಂಟೇಜ್ ಆಯ್ತು ಅಂತ ಅನ್ಸ್ತೀರಾ ನಿಮ್ಮ ಕೆರಿಯರ್ ಅಲ್ಲಿ?
ಪ್ರಥಮ್ ಒಬ್ರಿಂದ ಈವನ್ ಮೈ ಹಾರ್ಡ್ ವರ್ಕ್ ಇರ್ತಾರೆ. ಐ ಜಸ್ಟ್ ಆಸ್ಕಿಂಗ್ ಪರ್ಟಿಕ್ಯುಲರ್ಲಿ ಇಂಡೀಡ್. ಹಾ. ಬೇರೆ ನಾನು ಎಲ್ಲ 7 ಮೂವಿಗೆ ಕಂಪೇರ್ ಮಾಡಿದ್ರೆ ಈ ಮೂವಿ ಸ್ವಲ್ಪ ವಿಸಿಬಿಲಿಟಿ ಬಂತು ಬಿಕಾಸ್ ಆಫ್ ಪ್ರಥಮ್. ನೋ, ಐ ಡೋಂಟ್ ಥಿಂಕ್ ಸೊ. ನೋ, ನನ್ಗೆ Credit goes ಹಾಗಿಲ್ಲ. to No, credit doesn't go to anybody because it's mine. I don't want to give credit to anybody. ನಾನ್ ಕಷ್ಟಪಟ್ಟಿದ್ದೀನಿ. ಎಂಟರ್ ಮೂವಿಯ ಕ್ರೆಡಿಟ್ ನನ್ನ ಎಫರ್ಟ್ ನಾನೇ ಕ್ರೆಡಿಟ್ ನನ್ನ ಎಫರ್ಟ್, ಖಂಡಿತವಾಗ್ಲೂ ನನ್ನ ಎಫರ್ಟ್ ಇದೆ. ಈ ಸಿನಿಮಾ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಸಿನಿಮಾನು ಐ ಲವ್ ಇಟ್. ಪ್ರಥಮ್ ಇರೋದ್ರಿಂದ ಮೇ ಬಿ ಇಟ್ಸ್ ಅ ಪ್ಲಸ್ ಪಾಯಿಂಟ್ ಬಿಕಾಸ್ ಅವರು ಬಿಗ್ ಬಾಸ್ ವಿನ್ನರ್ ಆಗಿದ್ರು ಅಂಡ್ ತುಂಬಾ ಕಡೆ ಅವ್ರು ಈವೆಂಟ್ಸ್ಗೆ ಅಲ್ಲಿ ಇಲ್ಲಿ ಹೋಗ್ತಾರೆ, ತುಂಬಾ ಜನಕ್ಕೆ ಹತ್ರವಾಗಿದ್ದಾರೆ, ನನ್ಗೂ ಜಾಸ್ತಿ ಅವರಿದ್ದಾರೆ. ಐ ಅಗ್ರಿ ದಟ್. ಬಟ್ ಇಟ್ ಡಸಂಟ್ ಮೀನ್ ಅವ್ರೊಬ್ರೇ ಅಂತ ಅಲ್ಲ, ಯಾಕಂದ್ರೆ ಸಿನಿಮಾದಲ್ಲಿ ತುಂಬಾ ಬೇರೆ ಆರ್ಟಿಸ್ಟ್ ಗಳಿದ್ದಾರೆ, ಸೀನಿಯರ್ ಆರ್ಟಿಸ್ಟ್ ಗಳೆಲ್ಲರೂ ಇದ್ದಾರೆ. ಅಂಡ್ ಸಿನಿಮಾ ಕತೆ ಕೂಡ ಚೆನ್ನಾಗಿದೆ ಅಂಡ್ ಅದು UA ಸರ್ಟಿಫಿಕೇಟ್. ಸೊ ಮಕ್ಕಳು ಕೂಡ ಬಂದು ಸಿನಿಮಾ ನೋಡ್ಬೋದು. ಒಂದು ಹಾರರ್ ಸಬ್ಜೆಕ್ಟ್, ಕಾಮಿಡಿ ಇದೆ. ಅಂಡ್ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅಂಡ್ ವಾರ್ ನಡೀತಾ ಇದೆ, ಅದು ಇದು ಡೀಸೆಲ್ ಇಲ್ಲ, ಮನೆ ಗ್ಯಾಸ್ ಸ್ಟವ್ ಇಲ್ಲ, ಜನಕ್ಕೆ ಏನಾದ್ರೂ ಒಂದು ಟ್ರಾವೆಲ್ ಅಂತೂ ಮಾಡಕ್ ಆಗ್ತಾ ಇಲ್ಲ. ಸೊ ಬೆಂಗಳೂರಲ್ಲೇ ಇದೇನ್ ಮಾಡ್ತಾರೆ, ಅಫ್ಕೋರ್ಸ್ ಮಾಲ್ ಹೋಗ್ತಾರೆ, ಶಾಪಿಂಗ್ ಮಾಡ್ತಾರೆ, ಗೇಮ್ಸ್ ಆಡ್ತಾರೆ. ಅದ್ ಬಿಟ್ರೆ ಇರೋದೊಂದೇ ಎಂಟರ್ಟೈನ್ಮೆಂಟ್ ಸಿನಿಮಾ. ಸೊ ಹಾಗಾಗಿ ಇದೊಂದು ಸಮ್ಮರ್ ಹಾಲಿಡೇಸ್ ಅಲ್ಲಿ ನಮ್ ಸಿನಿಮಾ ಬಂದಿದ್ದು ಅಂಡ್ ಮಕ್ಕಳು ಕೂಡ ನೋಡ್ಬೋದಾಗಿರೋದ್ರಿಂದ ನಮ್ಗೆ ಏನೋ ಅದು ಪ್ಲಸ್ ಆಯ್ತು. Are you happy with the response? ಆಸ್ ಆಫ್ ನೌ ಎಸ್, ನನಗೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಇಟ್ ಇಸ್ ಗೋಯಿಂಗ್ ವೆಲ್ ಅಂಡ್ ಐ ಆಮ್ ಕ್ವೈಟ್ ಹ್ಯಾಪಿ. ನನ್ನ ಎಕ್ಸ್ಪೆಕ್ಟೇಷನ್ಸ್ಗಿನ್ನ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ನೀವು ತುಂಬಾ ಚಿಕ್ಕ ವಯಸ್ಸಲ್ಲಿ 8 ಮೂವಿನ ಕಂಪ್ಲೀಟ್ ಮಾಡ್ಬಿಟ್ಟಿದ್ರಿ. ಹೌ ವಾಸ್ ದಟ್ ಪಾಸಿಬಲ್? ಹೌ ಇಸ್ ಇಟ್ ಪಾಸಿಬಲ್ ಅಂದ್ರೆ ಬೇಸಿಕಲಿ ನಾನು ಸಿನಿಮಾಗೆ ಬರಬೇಕು ಅಂತ ಐಡಿಯಾ ಕೂಡ ನನಗಿರ್ಲಿಲ್ಲ. ಬಟ್ ಚಿಕ್ಕ ವಯಸ್ಸಿಂದ ನಾನೆಲ್ಲ ಸಿನಿಮಾ, ನಮ್ಮ ತಂದೆಯವರ ಸಿನಿಮಾ ಸೆಟ್ಗೆಲ್ಲ ನಾನು ಹೋಗಿ ಸಿನಿಮಾಸ್ ನೋಡ್ತಾ ಇದ್ದೆ. ಸೊ ಐ ನೆವರ್ ಥಾಟ್ ಐ ವಿಲ್ ಬಿ ಅ ಹೀರೋಯಿನ್ ಅಂತ. ನಾನ್ ಬಂದಾಗ ಅದೇ ಹೇಳಿದ್ನಲ್ಲ, ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇಂದ ದೇ ಜಸ್ಟ್ ಸಾ ಮೈ ಫೋಟೋಸ್ ಅಷ್ಟೇ, ನೋಡಿ ಈ ಕ್ಯಾರೆಕ್ಟರ್ ನೀವು ಸೂಟ್ ಆಗ್ತೀರಾ, ಯು ಕ್ಯಾನ್ ಜಸ್ಟ್ ಕಮ್ ಅಂಡ್ ಗಿವ್ ಅನ್ ಆಡಿಷನ್ ಅಂತ ಅಂದ್ರು. ಸೊ ಆ ಸಿನಿಮಾ ಸದ್ದು ಸಿನಿಮಾ ಇಂದ ನನ್ಗೆ ಮಂಗಳೂರಲ್ಲಿ ಸ್ವಲ್ಪ ಜನ ಪರಿಚಯ ಆದ್ರು ಅಂಡ್ ಅಲ್ಲಿ ಭೂತ ಕೋಲ ಎಲ್ಲ ಇತ್ತು ಸಿನಿಮಾದಲ್ಲಿ. ಸೊ ಅಲ್ಲಿ ಒಂದ್ ಸ್ವಲ್ಪ ನನ್ಗೆ ಸಿನಿಮಾ ಓಡ್ತು ಕಂಪೇರ್ ಟು ಬ್ಯಾಂಗ್ಳೂರ್. ನಮ್ಗೆ ಮಂಗಳೂರು ಕಡೆ ಎಲ್ಲ ಸ್ವಲ್ಪ ಚೆನ್ನಾಗ್ ಹೋಯ್ತು ಅಂಡ್ ಐ ಗಾಟ್ ನೆಟ್ವರ್ಕ್ಸ್. ಈ ಸಿನಿಮಾದಲ್ಲಿ ನಮ್ಮ ಏನು ಟೆಕ್ನಿಷಿಯನ್ಸ್ ಇದ್ದವರು, ದೇ ರೆಫರ್ಡ್ ಮೀ ಟು ಸಮ್ ಅದರ್ ಮೂವಿ. ನಂಗೆ ಲಿಂಕ್ಸ್ ಆ ತರ ಬೆಳೀತಾ ಹೋಯ್ತು. ಸೊ ಹಾಗಾಗಿ ಐ ವಾಸ್ ಏಬಲ್ ಟು ಡೂ. ಅಂಡ್ ನಾನ್ ಹೇಳ್ದಂಗೆ ಆ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ತುಂಬಾ ಜಾಸ್ತಿ ಇಷ್ಟೊಂದು ಅಡ್ವಾನ್ಸ್ ಆಗಿ ಬರ್ತಿರ್ಲಿಲ್ಲ. ಸೊ ಯಾರೋ ಒಬ್ರು ಟೆಕ್ನಿಷಿಯನ್ ಹೇಳ್ತಾ ಇದಾರೆ ಅಂದ್ರೆ ಇನ್ನೊಬ್ರು ಟೆಕ್ನಿಷಿಯನ್ ಅದನ್ನ ಬಿಲೀವ್ ಮಾಡ್ತಿದ್ರು. ಸೊ ಶಿ ಇಸ್ ಏಬಲ್ ಟು ಕೇಪಬಲ್ ಆಫ್ ಡೂಯಿಂಗ್ ಸಚ್ ವರ್ಕ್ ಅಂತ. ಸೊ ಹಾಗಾಗಿ ನಂಗೆ ನೆಟ್ವರ್ಕ್ ಸಿಕ್ತು ಅಂಡ್ ಹ್ಯಾವ್ ಡನ್ ಫ್ಯೂ ಮೂವೀಸ್. ಅಪ್ಪ ಒಂದು ಸಿನಿಮಾ ಇಂಡಸ್ಟ್ರಿ ಅವರ ಏನ್ ಮಾಡ್ತಾ ಇದ್ರು? ಹಿ ವಾಸ್ ಇನ್ವೆಸ್ಟರ್ ಆಗಿದ್ರು ಮುಂಚೆ. ಸಿಂಹಾದ್ರಿಯ ಸಿನಿಮಾ ವಿಷ್ಣು ಸರ್ ಅವರ ಇನ್ವೆಸ್ಟರ್ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಬಂದು ವಿಜಯ್ ಕುಮಾರ್ ಅವರು. ಸೊ ಅವರು ನಮ್ ಡ್ಯಾಡಿ ತುಂಬಾ ಕ್ಲೋಸ್ ಪಾರ್ಟ್ನರ್ಸ್ ಅವರಿದ್ರು. ಸೊ ಹಾಗಾಗಿ ಫಸ್ಟ್ ಟೈಮ್ ಐ ಹರ್ಡ್ ಆಫ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇನ್ವೆಸ್ಟರ್ ಅಂಡ್ ಪ್ರೊಡ್ಯೂಸರ್. Investor is helping his friend out financially without any expectations. They were very good friends. So ಹಾಗಾಗಿ he helped him. And ಅದಾದ್ಮೇಲೆ ವಿಜಯ್ ಕುಮಾರ್ ಅವ್ರ ಎಲೆಕ್ಷನ್ಸ್ಗೆಲ್ಲ ನಿಂತು ಚನ್ನಪಟ್ಟಣದಲ್ಲಿ ಅಂಡ್ ಆಲ್. ಸೊ ಹಿ ವಾಸ್ ದೇರ್ ಫಾರ್ ಅ ವೆರಿ ಲಾಂಗ್ ಟೈಮ್. ನಮ್ಮ ತಂದೆಯವ್ರ ಸಿನಿಮಾದಲ್ಲಿ ಇದ್ದಾಗ ಐ ನೋ. ಅಂಡ್ ಇದಕ್ಕೂ ಮುಂಚೆ ದೇ ಹ್ಯಾವ್ ಡನ್ ಇನ್ ತೆಲುಗು ಆಲ್ಸೋ, ಚಿರಂಜೀವಿ ಅವ್ರ ಜೊತೆ ಎಲ್ಲಾನು ಆಸ್ ಅನ್ ಇನ್ವೆಸ್ಟರ್. ಸೊ ಹಾಗಾಗಿ ನಮ್ಮ ತಂದೆಯವ್ರಿಗೆ ಲಿಂಕ್ ಇದೆ, ನಾಟ್ ಮೀ. ಯು ಆರ್ ಫ್ರಮ್ ಅ ಕ್ವೈಟ್ ಗುಡ್ ಫ್ಯಾಮಿಲಿ. ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವು ಕಷ್ಟಪಡಲಿಲ್ಲ? ಖಂಡಿತವಾಗ್ಲೂ ಕಷ್ಟಪಟ್ಟಿದ್ದೀನಿ ಸರ್. ನಾನು ಎಲ್ಲೂ ನಮ್ಮ ತಂದೆಯವರು ಅವ್ರು ಇದು ಅಂತ ನನ್ನ ಹೆಸರು ಹೇಳ್ಕೊಂಡು ಎಲ್ಲೂನು ಇದ್ ಮಾಡ್ಕೊಂಡಿಲ್ಲ. ಯಾರ ಹತ್ರನೇ ಹೋಗಿ ನಾನು ಅಪ್ರೋಚ್ ಮಾಡಿಲ್ಲ. ಐ ಅಟೆಂಡೆಡ್ ಆಲ್ ದಿ ಆಡಿಷನ್ಸ್ ಅಂಡ್ ಎಲ್ಲೇ ಹೋದ್ರು ನಾನು ಆ ಹೆಸರು ಇಟ್ಕೊಂಡು ನಾನು ಇವತ್ತವರೆಗೂ ಇಲ್ಲ. ಎಲ್ಲರಿಗೂ ನಿಖಿತಾ ಸ್ವಾಮಿ ಅಂತ ಗೊತ್ತು, ಸ್ವಾಮಿ ತಂದೆ ಹೆಸರು, ಬಟ್ ನಮ್ಮ ತಂದೆಯವ್ರ ಪೂರ್ತಿ ಹೆಸರು ಯಾರಿಗೂ ಗೊತ್ತಿಲ್ಲ. ಅಂಡ್ ಐ ಆಮ್ ಫೈನ್. ಅಂದ್ರೆ ನಾನಾಗೆ ನಾನು ಬಂದಿರೋದು. ಐ ಆಮ್ ಹ್ಯಾಪಿ. ಅಂದ್ರೆ ನಾನೆಲ್ಲೂ ನೀವ್ ಹೇಳಿದ್ರೆ ಇಷ್ಟು ಮಾಡಿದೀನಿ ಅಂತ, ಬಟ್ ನನ್ನ ಶ್ರಮದಲ್ಲೇ ಯಾರಿಗೂ ನಾನು ಇದನ್ನ ಮಾಡ್ಕೊಂಡಿದೀನಿ, ನನ್ ಹಿಂದೆ ಹಿಂಗಿತ್ತು. ಆಮೇಲೆ ಯಾರೇ ಕೇಳಲ್ಲ ಸರ್, ನಿಮ್ಮ ಅಪ್ಪ ಮಾಡಿದ್ರೆ ಅದ್ ನಿಮ್ಮ ಅಪ್ಪಂದಾಯ್ತು, ನಿಮ್ದೇನಲ್ಲ ಅಂತಾರೆ. ಸೊ ಹಾಗಾಗಿ ಐ ಹ್ಯಾವ್ ಡನ್ ಮೈ ವರ್ಕ್.